ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಮ್ಯಾಗಿ ಮಾಡ್ಬೇಕಂದ್ರೆ 2 ನಿಮಿಷ ಬೇಕಂತ ಹೇಳ್ತಾರೆ. 2 ನಿಮಿಷದಾಗ ಮ್ಯಾಗಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಆಗಂಗಿಲ್ರಿ. ಆದ್ರೆ ನಾನು ಹೇಳ್ತೀನಿ, ಈ ಸ್ವೀಟ್ 2 ನಿಮಿಷದಲ್ಲಿ ಬಾಯಲ್ಲಿಟ್ರೆ ಬೆಣ್ಣೆ ತರ ಕರಗುವಂತ ಸ್ವೀಟ್ 2 ನಿಮಿಷದಲ್ಲೇ ರೆಡಿ ಆಗ್ತೈತಿ ನೋಡ್ರಿ. ಏನಾದ್ರೂ ಸಿಹಿ ತಿನ್ಬೇಕನ್ಸಿದ್ರೆ ಈ ತರ ಇನ್ಸ್ಟೆಂಟ್ ಆಗಿ ಈ ಸ್ವೀಟ್ ಮಾಡ್ಕೋಬಹುದು ನೋಡ್ರಿ. 2 ನಿಮಿಷದಲ್ಲಿ ರೆಡಿ ಆಗುವಂತ ಸ್ವೀಟ್ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸಿ ಜಾರಿ ಒಳಗ ಗೋಡಂಬಿ ಹಾಕೊಂಡಿನ್ರಿ, ಅದೇ ರೀತಿ ಪಿಸ್ತಾ ಕೂಡ ಹಾಕೊಂಡಿನ್ರಿ. ಮತ್ತೆ 1 ಕಪ್ ಆಗುವಷ್ಟು ಪುಟಾಣಿ, 4 ಏಲಕ್ಕಿ ಹಾಕೊಂಡಿನ್ರಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ರಿ ಅವು ಕೂಡ ಹಾಕೋಬಹುದ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ನಾವು ಪೌಡರ್ ಇರ್ತೈತಲ್ರಿ, ನಾವು ಪೌಡರ್ ತರ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ಒಂದ್ ಚೂರು ತರಿ ತರಿಯಾಗಿ ಇರಬಾರ್ದ್ರಿ, ಅಂದ್ರ ನಾವು ಲಡ್ಡು ಮಾಡೋದ್ನಾಗ ಸರಿ ಬರಂಗಿಲ್ರಿ. ಅದಕ್ಕಂತೇಳಿ ಈ ತರ ಸಾಫ್ಟ್ ಆಗಿ ರುಬ್ಕೊಂಡ್ ಬರ್ಬೇಕ್ರಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆ ಹಾಕೊಂಡಿನ್ರಿ. ನೀವು ಸಕ್ಕರೆ ಬದ್ಲಿಗೆ ಬೆಲ್ಲ ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಇದನ್ನ ಇನ್ನೊಂದ್ಸತಿ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ನೋಡ್ರಿ, ಒಂದ್ ಚೂರು ತರಿ ಅನ್ನೋದು ಇರಬಾರ್ದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತ್ಗೆ ಈ ತರ ಪೌಡರ್ ತರ ಆಗ್ಬೇಕು ನೋಡ್ರಿ. ನೋಡ್ರಿ, ಸಿಂಪಲ್ ಆಗಿ ಈ ತರ ಮಾಡ್ಕೋಬಹುದು ನೋಡ್ರಿ. ಹಿಡಿದ್ರೆ ಈ ತರ ಸಾಫ್ಟ್ ಹತ್ಬೇಕ್ರಿ ನಮ್ ಕೈಗೆ. ಇವಾಗ ಇದು ರೆಡಿ ಆಗಿದ್ರೆ ನಾವೇನ್ ಮಾಡೋದ್ರಿ, ಒಂದ್ ಬೌಲ್ದಾಗ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನಾನು ಒಂದ್ ಬೌಲ್ ತಗೊಂಡಿನ್ರಿ. ಬೌಲ್ದಾಗ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಅದನ್ನ ಹಾಕೊಳತ್ತೀನ್ರಿ. ನೆಕ್ಸ್ಟ್ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳತ್ತೀನಿ ನೋಡ್ರಿ. ಇದನ್ನ ತುಪ್ಪದಾಗಾದ್ರೂ ನೀವು ಕಲ್ಸ್ಕೋಬಹುದ್ರಿ, ಇಲ್ಲ 1-2 ಸ್ಪೂನ್ ಆಗುವಷ್ಟು ಹಾಲಾದ್ರೂ ಹಾಕೋಬಹುದು ನೋಡ್ರಿ. ಹಾಲು ಕೆನೆ ಇದ್ದದ ಹಾಲು ಹಾಕೊಂಡ್ರಂದ್ರ ಇನ್ನ ಈ ಸ್ವೀಟ್ ರುಚಿಯಾಗಿ ಮಸ್ತಾಗಿ ಟೇಸ್ಟ್ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ತುಪ್ಪದಾಗೆ ಕಲ್ಸ್ಕೊಳತ್ತೀನ್ರಿ. 1-2 ಸ್ಪೂನ್ ತುಪ್ಪ ಕರೆಕ್ಟ್ ಆಗ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ಕಲ್ಸ್ಕೋಬೇಕು ನೋಡ್ರಿ ಸಾಫ್ಟ್ ಆಗಿ. ಇದು ನಾವ್ ನಾರ್ಮಲ್ ಆಗಿ ಬೇಸನ್ ಉಂಡಿ ಅದು ಮಾಡ್ತೀವಲ್ರಿ, ಆ ತರ ಇರ್ಬೇಕ್ ನೋಡ್ರಿ ಇದ್ರ ಹದ. ಇವಾಗ ನೋಡ್ತಾ ಇರ್ಬೋದ್ರಿ, ಇದನ್ನ 2 ಭಾಗ ಮಾಡಿ ನಾನು ಉಂಡೆ ಸೇಪ್ ಮಾಡ್ಕೋತೀನಿ ನೋಡ್ರಿ. ನೀವು ಬೇಕಂದ್ರ ಪೇಡ ತರ ಬರ್ತೈತಲ್ರಿ, ಆ ತರನು ಮಾಡ್ಕೋಬಹುದ್ರಿ. ಆದ್ರ ಇದಿಲ್ಲಿ ನಾನು ಲಡ್ಡು ಸೇಪ್ ಕೊಡತ್ತೀನ್ರಿ. ನೋಡ್ತಾ ಇರ್ಬೋದ್ರಿ, ಬಾಯಾಗಿಟ್ರ ಸಾಕ್ರಿ ಹಂಗೆ ಬೆಣ್ಣಿ ತರ ಕರ್ಗುತ್ರಿ. ಮತ್ ರುಚಿ ಅಂತ್ರು ಸೂಪರ್ ಐತ್ರಿ. ಒಂದ್ ಸರ್ತಿ ಯಾರಿಗಾರಿ ಈ ತರ ಸ್ವೀಟ್ ಮಾಡ್ಕೊಟ್ರ ಅಂತ ಇಟ್ಕೋರಿ, ಪ್ರತಿ ಬಾರಿ ಈ ತರನೇ ಮಾಡಂತೇಳಿ ಹಠ ಮಾಡ್ತಾರ ನೋಡ್ರಿ ಮಕ್ಕಳು. ಅಷ್ಟು ಟೇಸ್ಟಿ ಆಗಿರುವಂತ, ಅಷ್ಟೇ ರುಚಿಕರವಾಗಿರುವಂತ, ಅಷ್ಟೇ ಹೆಲ್ದಿ ಆಗಿರುವಂತ ಸ್ವೀಟ್ 2 ನಿಮಿಷದಾಗ ರೆಡಿ ಐತ್ರಿ. ನೋಡಿದ್ರಲ್ರಿ ನೀವು ಎಷ್ಟು ಸಿಂಪಲ್ ಐತ್ರಿ, ಮತ್ತ ಟೇಸ್ಟ್ ಕೂಡ ಸೂಪರ್ ಐತ್ ನೋಡ್ರಿ. ಮಕ್ಳು ಏನ್ರ ತಿನ್ಬೇಕು ಅಂತ ಹಠ ಮಾಡ್ತಿದ್ರ ಅವ್ರಿಗೆ ಈ ತರ ಹೆಲ್ದಿ ಆಗಿರುವಂತ ಸ್ವೀಟ್ ಮಾಡ್ಕೊಡ್ಬೋದು ನೋಡ್ರಿ. ಕೇವಲ 2 ನಿಮಿಷದಲ್ಲಿ ಸಿಂಪಲ್ ಆಗಿ ರೆಡಿ ಆಗ್ತೈತ್ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಮನ್ಯಾಗೆ ಗ್ಯಾರಂಟಿ ಟ್ರೈ ಮಾಡಿ ನೋಡ್ರಿ. ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ ನೋಡ್ರಿ. ಮಕ್ಳಿಗೆ ಯಾಕ್ರಿ, ದೊಡ್ಡೋರ್ ಕೂಡ ಇಷ್ಟಪಟ್ಟು ತಿನ್ನುವಂತ ಸ್ವೀಟ್ ಐತ್ ನೋಡ್ರಿ. ಬಾಯಾಗಿಟ್ರ ಸಾಕ್ರಿ ಕರಗ್ಬೇಕ್ರಿ, ಅಷ್ಟು ಸಾಫ್ಟ್ ಮತ್ ಅಷ್ಟೇ ಸ್ವೀಟ್ ಆಗಿರುವಂತ ರೆಸಿಪಿ 2 ನಿಮಿಷದಾಗ ರೆಡಿ ಐತಲ್ರಿ. ಮತ್ತೆ ತಡರಿ, ನೀವು ಕೂಡ ಒಂದ್ಸರ್ತಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.